ಈಗ ಬಂದಿದ್ದೀವಿ ಟೆಂಟ್ ಲೊಕೇಶನ್ ಹಾಕೋದು ಇಲ್ಲೇ ನೋಡಿ ಹೇಗಿದೆ ಲೊಕೇಶನ್. ಇಲ್ಲೇ ಸ್ಟೇ ಮಾಡ್ತಾ ಇರೋದು. ಸೊ ಇಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತೀವಿ, ಟೆಂಟ್ ಹಾಕೊಂಡು ಸ್ಟೇ ಮಾಡ್ತೀವಿ, ಎಂಜಾಯ್ ಮಾಡ್ಬಿಟ್ಟು ಹೋಗ್ತೀವಿ. ಬಟ್ ಒಂದು ಏನು ಅರ್ಥ ಆಗಲ್ಲ ಅಂತಂದರೆ ಯಾಕೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ. ಇಲ್ಲಿ ನೋಡಿ, ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಕುಡಿತೀರಾ, ಅಲ್ಲಲ್ಲೇ ಎಸಿತೀರಾ. ಇದನ್ನು ನಾವು ಇವಾಗೆಲ್ಲ ಫುಲ್ ಇಲ್ಲೆಲ್ಲ ಬಿಸಾಕ್ ಹೋಗಿದ್ರು, ನಾವು ಇವಾಗೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಗೆ ಹಾಕಿದ್ದೀವಿ. ಈ ಥರ ಮಾಡೋದಕ್ಕೇ ಎಲ್ಲರಿಗೂ ಕೆಟ್ಟ ಹೆಸರು. ಇಂಥ ಒಳ್ಳೊಳ್ಳೆ ಜಾಗಗಳನ್ನ ಬ್ಯಾನ್ ಮಾಡ್ತಾ ಇರೋದು. ಸೊ ನೋಡಿ ಲೊಕೇಶನ್ ಮಾತ್ರ ಸೈಕ್ ಆಗಿದೆ. ಇದು ಯಾವುದೋ ಹಿಲ್ ಟಾಪು. ಬ್ರೋ ಒಳ್ಳೆ ಲೊಕೇಶನ್ ಕರ್ಕೊಂಬಂದಿದ್ದೀರಾ, ಥ್ಯಾಂಕ್ ಯು. ಇವರು ನಮ್ಮ ವಿಸಿಲಿಂಗ್ ಕ್ಯಾಂಪ್ಸ್ನ ಓನರು ಮಂಜುನಾಥ್ ಸರ್. ಸೊ ನಮ್ಮ ಕ್ಲಬ್ಬಲ್ಲಿ ಮಾಡಿರೋ ಸುಮಾರು ಈವೆಂಟ್ಸ್ ಇವರು ಇದರಲ್ಲಿ ಸ್ಟೇಯಲ್ಲಿ ಮಾಡಿದ್ದೀವಿ. ಒಳ್ಳೆ ಸಖತ್ತಾಗಿರೋ ಫುಡ್ ಕೊಡ್ತಾರೆ ಸರ್. ಮಾನ್ಸೂನಲ್ಲಿ ಸಿಗುತ್ತಾ ಬುಕ್ಕಿಂಗ್ಸು? ಸರ್ ಅಡ್ವಾನ್ಸ್. ಸೊ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮಾನ್ಸೂನಲ್ಲಂತೂ, ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂಥ ಒಳ್ಳೆ ಜಾಗ ನೋಡಿ. ಸೊ ಆಲ್ಮೋಸ್ಟು ಸ್ವಲ್ಪ ಬೇಸಿಕ್ ಸೆಟಪ್ ಮಾಡ್ಕೊತಾ ಇದ್ದೀವಿಲ್ಲ, ಇನ್ನು ನೆಕ್ಸ್ಟ್ ಕುಕ್ಕಿಂಗ್ ಮಾಡಬೇಕು. ಕುಕ್ಕಿಂಗ್ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಲೊಕೇಶನ್ ಮಾತ್ರ ನೋಡಿ. ಲಾಂಚ್ ಮಾಡ್ಬಿಡ್ಲಾ ಬೈ? ನೆಕ್ಸ್ಟ್ ಲೆವೆಲಲ್ಲಿ ಇದೆ ಜಾಗ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆದಮೇಲೆ ಕುಕ್ಕಿಂಗ್ ಮಾಡ್ತೀವಿ, ಆಮೇಲೆ ತೋರಿಸ್ತೀನಿ. ಸೊ ಎಲ್ಲ ಸ್ವಲ್ಪ ಪ್ರಿಪೇರ್ ಆಗಿ ಆಮೇಲೆ ಸಿಗೋಣ. ಹೊಸ ನಮಸ್ಕಾರ ಸ್ನೇಹಿತರೆ, ಫೈನಲಿ ದ ವೇಟ್ ಈಸ್ ಓವರ್. ನಮ್ಮ ಒಂದು ಹೊಸ ಜಟಾಯು 4x4 ಅಡ್ವೆಂಚರ್ ಕ್ಲಬ್. ಕಮ್ ಆನ್ ಬಾಯ್ಸ್, ಕಮ್ ಆನ್. ಸೊ ಫೈನಲ್ ಆಗಿ ನಾವು ತುಂಬ ದಿವಸದಿಂದ ಎಲ್ಲ ಒಂದು ರಿಸರ್ಚ್ ಮಾಡಿ ಗಿರಿ ಬೈ ನಾವು ನಮ್ಮ ಬಾಯ್ಸ್ ಎಲ್ಲರೂ ನೀವು ಲಾಸ್ಟ್ ಎಲ್ಲ ನೋಡಿದ್ವಿ. ನಾವೊಂದು ಹೊಸ ಇದು ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇದೇ ನಮ್ಮ ಜಟಾಯು 4x4 ಅಡ್ವೆಂಚರ್. ಸೊ ಈ ಒಂದು ಟೈಮಲ್ಲಿ ನಾವು ನಮ್ಮ ಅಫಿಷಿಯಲಿ 4x4 ಅಡ್ವೆಂಚರ್ ಕ್ಲಬ್ನ ಲಾಂಚ್ ಮಾಡ್ತಾ ಇದ್ದೀವಿ. ಹಾಗೆ ಅದರ ಲೋಗೋ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಲೋಗೋನ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಜಟಾಯು 4x4 ಅಡ್ವೆಂಚರ್ಸ್ ಅಂತ ಇರುತ್ತೆ. ಸೊ ಸೂಪರ್, ಇದೇ ನಮ್ಮ ಜಟಾಯು 4x4 ಅಡ್ವೆಂಚರ್ಸ್ನ ಈ ಒಂದು ಲೋಗೋ. ಸೊ ಇನ್ಮೇಲೆ ನೀವು ಈ ಪೇಜ್ನ ಫಾಲೋ ಮಾಡ್ಕೊಂಡು ನೀವು ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಮಾಡೋ ಒಂದು ಪ್ಲ್ಯಾನ್ಗಳ ಜೊತೆ ನೀವು ಜಾಯ್ನ್ ಆಗ್ಬೋದು. ಇನ್ನು ಮಿಕ್ಕಿದ್ದು ಡೀಟೇಲ್ಸ ನಾವು ಈ ಒಂದು ಜಟಾಯು ಕ್ಲಬ್ದು ಒಂದು ಏನು ಲೋಗೋ ಲಾಂಚ್ ಮಾಡಿದ್ದೀವಲ್ಲ ಯೂಟ್ಯೂಬಲ್ಲಿ, ಡ್ಯೂಕ್ ಗಿರಿ ಚಾನಲ್ ಮತ್ತು ಕ್ಯಾಂಪಿಂಗ್ ಕನ್ನಡಿಗ ಮತ್ತು ನಿಮ್ಮದು ರೋಹಿತ್, ಇವನು ಪ್ರಣವ್ ಎಲ್ಲರ ಹತ್ರ ಇರ್ತದೆ. ಯಾರು ಬೇಕೋ ನೋಡೋದು, ಗೋಪಾಲ್ ಅವ್ರ ಲಾಗಲ್ಲೂ ನೋಡ್ಬೋದು. ಸೊ ಈ ಒಂದು 4x4 ಕ್ಲಬ್ಬಲ್ಲಿ ಏನಿರುತ್ತೆ ಅಂದರೆ ರಾಕ್ ಕ್ಯಾಂಪಿಂಗ್, ಮೌಂಟೇನ್ ಕ್ಯಾಂಪಿಂಗ್, ರಿವರ್ ಸೈಡ್ ಕ್ಯಾಂಪಿಂಗ್, ಬ್ಯಾಕ್ ವಾಟರ್ ಕ್ಯಾಂಪಿಂಗ್ ಮತ್ತು ಎಲ್ಲ ಥರ ಕಾಟೇಜಸ್ ಏನು ಇರುತ್ತೆ. ಈಗ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿದ್ರೆ ಎಂಕ್ವೈರಿ ಟೈಮಲ್ಲಿ ನಾವೇನು ಪೋಸ್ಟ್ ಹಾಕಿರ್ತೀವಲ್ಲ ಆ ಟೈಮಲ್ಲಿ ಒಂದು ಎಂಕ್ವೈರಿ ಮೆಸೇಜ್ ಹಾಕಿದ್ರೆ ಸೊ ನಮಗೆ ಪ್ರೈಸ್ ಡೀಟೇಲ್ಸು ಮತ್ತು ನಾವು ಎಲ್ಲಿ ಹೋಗ್ತೀವಿ, ಏನೇನಿರುತ್ತೆ ಅವತ್ತು ಫೆಸಿಲಿಟೀಸು ಮತ್ತು ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಸ್ಟೇಗಳು ಮಾಡ್ತೀವಿ ಅಂತ ಇರುತ್ತೆ. ಸೊ ಇದು ಬಂದು ಓನ್ಲಿ ಫಾರ್ 4 ವೀಲರ್ಸ್ ಮಾತ್ರ. ಎಲ್ಲರೂ ಬರ್ಬೋದು, ಫ್ಯಾಮಿಲಿ ಎಲ್ಲರೂ ಥರನೂ ಬರ್ಬೋದು, ಮಕ್ಕಳು ಬರ್ಬೋದು. ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕ್ಲಬ್ನ ನಡೆಸ್ಕೊಂಡು ಹೋಗೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಈ ಪೇಜ್ನ ಫಾಲೋ ಮಾಡಿ. ಇಷ್ಟು ದಿವಸ ನಮ್ಮ ಒಂದು ಬೇರೆ ಕ್ಲಬ್ಗೆಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಈ ಕ್ಲಬ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಸ್ ಕರ್ನಾಟಕ ಟೂರಿಸಂ ಮೆಂಬರ್ ಆ್ಯಂಡ್ ಡೈರೆಕ್ಟರ್ ಮೆಂಬರ್ ಆಗಿರೋದ್ರಿಂದ ಸೊ ನಿಮ್ಮ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಟ್ರಾವೆಲ್ ಮಾಡಿ, ಬೇರೆ ಕ್ಯಾಂಪಿಂಗ್ ಹೋದ್ರೂ ಹೋಗಿ, ಬಟ್ ಅದು ಇದರಲ್ಲಿ ನಿಮ್ಗೇನಾದರೂ ಸಪೋರ್ಟ್ ಬೇಕು ಅಂದರೆ ಮಂಜು ಇದ್ದಾನೆ, ಇನ್ಕ್ರೆಡಿಬಲ್ ಟ್ರಿಪ್ಸ್ ಇದೆ, ಎನಿ ಟೈಮ್. ನೀವು ಅವಾಗಿಂದ ನಮಗೆ ಸಪೋರ್ಟ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಅದಂತೂ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಅಷ್ಟೇ ರಾಂಗ್ ಟರ್ನ್ ಇಂಡಿಯನ್ ವರ್ಷನ್. ಕೊತ್ತಂಬರಿ, ಪುದೀನ, ಪಾಲಕ್ಕು, ಕರ್ಬೇವಿನ ಸೊಪ್ಪು. ಇವರು ಅಸಿಸ್ಟೆಂಟ್ ಭಟ್ರು ಇವಾಗೆಲ್ಲ ಟ್ರೈನಿಂಗ್ ತೊಗೊಂಡು ಎಲ್ಲ ನೀವು ಒಟ್ಟಿನಲ್ಲಿ ಇವರು ಇದ್ದಷ್ಟು ಸೊ ನಮ್ಮ ಅಭಿಬ್ರೋದು ಫುಲ್ ಕುಕ್ಕಿಂಗು. ಅದೇ ಮಾಡ್ತಾ ಇದ್ದೀವಿ. ಎಲ್ಲ ಟೆಂಟ್ ಸೆಟಪ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಫುಲ್ಲು ಫಾಗಿದೆ. ಬಿರಿಯಾನಿ ಮಾಡಕ್ಕೆ ಗೊತ್ತು ನನಗೆ, ಬಟ್ ಸ್ಟಿಲ್
ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ನಾವೇ ಕುಕ್ ಮಾಡಿದ್ವಿ. ಸ್ಟೇಯಿಂದ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ರು ಸರ್. ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ. ಟೈಮು ಆಲ್ಮೋಸ್ಟ್ 12 o'clock. 9 ಗಂಟೆಗೆ ಎಲ್ಲ ಊಟ ಎಲ್ಲ ಪ್ರಿಪೇರ್ ಆಗಿತ್ತು. ಇಷ್ಟೊತ್ತಕ್ಕೆ ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ, ರೇಗಿಸ್ಕೊಂಡು ಎಲ್ಲ ಒಬ್ರಿಗೊಬ್ರು. ಚೆನ್ನಾಗಿರುತ್ತೆ ಒಂಥರ ಈ ಥರ ಪ್ಲೇಸ್ಗಳಲ್ಲೆಲ್ಲ ಬಂದಾಗ. ನೋಡಿ ಎಲ್ಲ ಇವಾಗ ಪ್ಯಾಕಪ್ ಟೈಮು. ಎಲ್ಲರದ್ದು ಊಟ ಆಯಿತು. ಚಳಿ ಮಾತ್ರ ಎಷ್ಟು ಚಳಿ ಇದೆ ಅಂದರೆ ಬೆಂಕಿ ಹತ್ರ ಕೈ ಇಟ್ಟರೆ ಬಿಸಿ, ಒಂದು ಸ್ವಲ್ಪ ತೆಗೆದು ಈ ಕಡೆ ಬಂದರೆ ಫುಲ್ಲು ಚಳಿ, ಅಷ್ಟು ಕೋಲ್ಡ್ ಇದೆ ಟೆಂಪ್ರೇಚರು. ಟಾರ್ಚ್ ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗೆ ಎಷ್ಟು ಫಾಗಿದೆ ಅಂತ. ಏನಂದ್ರೆ ಏನೇನು ಕಾಣಿಸ್ತಾ ಇಲ್ಲ ನೋಡಿ. ಈ ಫುಲ್ಲು ಫಾಗು. ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ಡೈರೆಕ್ಟ್ ಕಣ್ಣಿಂದ ನೋಡಿದ್ರೆ ನಿಮಗೆ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಫಾಗಿದೆ. ಸಖತ್ ಚಳಿನೂ ಇದೆ. ಎಲ್ಲ ಥರ್ಮಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 3 ಆಫ್ ಕ್ಯಾಂಪಿಂಗ್. ಈ ವೆದರಿಗೆ, ಈ ಸನ್ರೈಸಿಗೆ ಒಳ್ಳೆ ಬಿಸಿ ಕಾಫಿ ಜೊತೆಗೆ ಅದು ಕಾಂಬಿನೇಷನ್ನೇ ಬೇರೆ. ಸೊ ಇವತ್ತು ಅಫಿಷಿಯಲಿ ಡೇ 3 ಆಫ್ ಕ್ಯಾಂಪಿಂಗಿಗೆ ಎಂಟ್ರಿ ಆಗಿದ್ದೀವಿ. ಸೊ ನಮ್ಮ ನಿನ್ನೆ ಕ್ಯಾಂಪಿಂಗೆಲ್ಲ ಯಾವ ಥರ ಇತ್ತು ಬನ್ನಿ ನೋಡೋಣ. ನೋಡಿ ಸರೌಂಡಿಂಗ್ಸ್ ನೋಡಿ. ಸೊ ನಮ್ಮ ತಾರಿಲ್ಲಿದೆ, ನಮ್ಮ ಗಿರಿ ಅವ್ರದ್ದು ಜಟಾಯು ಅಲ್ಲಿದೆ. ಫುಲ್ಲು ಇಲ್ಲೇ ಸ್ಟೇ ಮಾಡಿ ಎಲ್ಲ ಇಲ್ಲೇ ಕುಕ್ಕಿಂಗು ಮಾಡ್ಕೊಂಡ್ವಿ. ನಮ್ಮ ವಿಸಿಲಿಂಗ್ ಕ್ಯಾಂಪ್ಸ್ ಮಂಜುನಾಥ್ ಸರ್ಗೆ ದೊಡ್ಡ ಥ್ಯಾಂಕ್ ಯು. ಯಾಕಂದ್ರೆ ಸುಮಾರು ಐಟಮ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ತಂದ್ಕೊಡೋದ್ರಿಂದ ಇರ್ಬೋದು, ಸ್ಟೇ ಲೊಕೇಶನ್ ತೋರಿಸೋದ್ರಿಂದ ಇರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿ ಟೆಂಟ್ ಇದು 3 ಟೆಂಟ್ ಹಾಕ್ಕೊಂಡಿದ್ವಿ. 3 ಟೆಂಟಲ್ಲಿ 3 men 2, ಸಿಂಗಲ್ 1. ಸೊ ಎಲ್ಲ ಕುಕ್ಕಿಂಗ್ ಮಾಡಿ ನೋಡಿ. ನಮ್ಮ ವಿಕ್ಕಿ ವಿಡಿಯೋ ಮಾಡ್ತಾಯಿದ್ದಾನೆ. ಎಲ್ಲ ಫುಲ್ಲು ಎಲ್ಲ ಇವಾಗ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂತ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಲೊಕೇಶನ್ ಅಟ್ ಮಾಡುವಾಗ ಸಿಗೋಣ. ಪ್ರಣವ್ ಎಲ್ಲೋಗಿದ್ದೋ ಬಾಟ್ಲಿ ಇಟ್ಕೊಂಡು? ಕುಡಿಯೋ ನೀರು ASMR ಬಾರಿ ಕುಳೆ ಅದು. ಇದರಲ್ಲೆಲ್ಲ ಮಾತಾಡ್ಬಿಡ್ಬೋದು, ವಿಡಿಯೋ ಮಾಡಿಬಿಡ್ಬೋದು. ಇದಲ್ಲಿ ಏನು ಮಾತಾಡಂಗಿಲ್ಲ. ಯಾರಾದ್ರೂ ಮಾತಾಡ್ತಂದ್ರೆ ಮತ್ತೆ ಎಂಟೈರ್ ವಿಡಿಯೋ ಹೋಯ್ತು. ಆಮೇಲೆ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕಾಗ್ತದೆ. ಆಮೇಲೆ ಎಲ್ಲ ಎಡಿಟ್ ಟೇಕು. ಭಾರಿ ಹಿಂಸೆ ಇದೆ ಗೈಸ್ ASMR. ಅದಕ್ಕೇನಿದ್ರು ಎಲ್ಲ ಸೋಲೋ ಬರಬೇಕು. ಅದೇ ನಾವು ಬಾಯಿ ಬಿಟ್ರೆ ಎಲ್ಲ ಒಳ್ಳೆ ಮಂತ್ರಗಳು ಹೇಳ್ತೀವಿ. ಹಿಂಗೆ ಬೈತಾ ಇರ್ತಾರೆ ನೋಡಿ, ಹಿಂದೆ ಬೈತವ್ರು ನೋಡಿ ಆಲೆ ಬೈತವನೆ. ಸೊ ಗೈಸ್ ನಮಸ್ಕಾರ. ಸೊ ನಮ್ಮ ಡೇ 3 ಆಫ್ ರಾಕ್ ಕ್ಯಾಂಪಿಂಗು ಮುಗಿತಾ ಇದೆ. ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ ವಿಸಿಲಿಂಗ್ ಕ್ಯಾಂಪ್ಸಲ್ಲೇ ಬ್ರೇಕ್ಫಾಸ್ಟ್ ಆಯಿತು. ಒಳ್ಳೆ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಕೊಟ್ಟರು. ಎಲ್ಲ ಇಲ್ಲೇ ಫ್ರೆಶ್ ಅಪ್ ಆದ್ವಿ. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಸ್ಟೇ ಓನರ್ ಬಂದು ನಾವು ನೆನ್ನೆನೇ ಮೀಟ್ ಆಗಿದ್ದವ್ರನ್ನ. ತುಂಬ ಅಂದರೆ ತುಂಬ ಫ್ರೆಂಡ್ಲಿ, ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದಿಲ್ಲ ಇದಿಲ್ಲ, ಅದು ಕೊಡೋಲ್ಲ ಇದು ಕೊಡೋಲ್ಲ, ಆ ಥರದ್ದೆಲ್ಲ ಎಂಥದ್ದು ಇಲ್ಲ. ಅವರೇ ಕರ್ಕೊಂಬಂದರು. ಒಳ್ಳೊಳ್ಳೆ ಸೀನಿಕ್ ಸ್ಪಾಟಿಗೆ ಕರ್ಕೊಂಡೋಗಿ ಇಲ್ಲಿ ಟೆಂಟ್ ಮಾಡಿ, ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಅಂಥ ಜಾಗ ವಿಸಿಟ್ ಮಾಡಿ, ಅದೆಲ್ಲ ಅವರೇ ಗೈಡೆನ್ಸ್ ಕೊಟ್ಟರು. ಜೊತೆಗೆ ಈ ಥರ ಸಪೋರ್ಟಿವ್ ಇರೋವಂಥ ಸ್ಟೇಸ್ಗಳು ಸಿಕ್ಬಿಟ್ರೆ ನಿಮಗೆ ಒಳ್ಳೊಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡ್ಬೋದು.
ಸೊ ನಾವು ಇದನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಸ್ಟೇಗಳಿಗೆ ಬಂದಾಗ. ಸೊ ಇದು ನೀವು ಮಾನ್ಸೂನಲ್ಲಿ ಬಂದ್ರಂತೂ ನೆಕ್ಸ್ಟ್ ಲೆವೆಲ್. ಯಾವುದನ್ನೇ ಆಗಲಿ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದು ಬೇಡ, ಜಸ್ಟ್ ಬೇಸಿಕ್ ಹೇಳ್ತೀನಿ. ಈ ಜಾಗ ಇದೆಯಲ್ಲ, ಇದನ್ನು ಇವ್ರು ಮಾಡಿಸಿರೋದು ವಿಸ್ಲಿಂಗ್ ಕ್ಯಾಂಪ್ಸ್ ಅವರು. ಸೊ ಅಲ್ಲಿ ರೈನಿ ಸೀಸನಲ್ಲೆಲ್ಲ ಫುಲ್ಲು ನೀರು ಬರುತ್ತೆ, ಮಳೆ ನೀರು. ನೋಡಿ ಅಲ್ಲಿ ಯಾರೋ ಲಾಸ್ಟ್ ಟೈಮ್ ಬಂದಿರೋ ಗೆಸ್ಟ್ಸ್ ಡ್ಯಾನ್ಸ್ ಮಾಡೋಕ್ಕೋಗಿ ಅದು ರ್ಯಾಂಪ್ ಕಟ್ಟಾಗಿ ಬಿದ್ದು ಕೆಳಗಡೆ ಅವರು ಬಿದ್ದಿದ್ದಾರೆ, ರ್ಯಾಂಪು ಡ್ಯಾಮೇಜ್ ಆಗಿದೆ. ಸೊ ಇವಾಗ ದಾರ ಕಟ್ಟಿದ್ದಾರೆ, ಯಾರಿಗೂ ಎಂಟ್ರಿ ಇಲ್ಲ. ಸೊ ಹಿಂಗೆ ಈ ಥರ ಮಾಡಿದಾಗ ಏನು ಮಾಡ್ತಾರೆ, ಅವ್ರೂ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಆಳಾದರೆ ಯಾರು ಕೊಡ್ತಾರೆ? ಹೀಗಾಗಿ ಬರೋ ಜಾಗನ ರೆಸ್ಪೆಕ್ಟ್ ಮಾಡಬೇಕು ನೀವು. ನಿಮ್ಮದು ಜಾಗ, ನಿಮ್ಮ ಮನೆ ಹೆಂಗೆ ನೀವು ರೆಸ್ಪೆಕ್ಟ್ ಮಾಡ್ತೀರೋ ಅದೇ ಥರನೇ ಬರೋ ಜಾಗನೂ ರೆಸ್ಪೆಕ್ಟ್ ಮಾಡಬೇಕು. ಎಂಜಾಯ್ ಮಾಡಿ, ಬಟ್ ರೆಸ್ಪಾನ್ಸಿಬಲಾಗಿ ಮಾಡಿ. ಎಲ್ಲ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಬೆಲ್ಲನು ಹ್ಞೂ ಸಾಕು 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 ಕಣೋ, ಎತ್ತಕ್ಕಾಗಲ್ಲ ನಿನ್ನ. ಎತ್ತಕ್ಕಾಗುತ್ತಾ ನಿನ್ನ? ಆಯ್ತು ಬೆಂಗಳೂರಿಗೆ ಬರ್ತೀಯಾ ನನ್ನ ಜೊತೆಗೆ? ಬರ್ತೀಯಾ ಹೇಳು. ಸೊ ನಮ್ಮ 3 days ಕ್ಯಾಂಪಿಂಗ್ ಎಲ್ಲ ಮುಗಿದಿದೆ. ಸೊ ಬೆಂಗಳೂರಿಗೆ ಓಡೋ ಟೈಮ್ ಬಂದಿದೆ. ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಾದಂಥ ಪರಿಸ್ಥಿತಿ. ಸೊ ಎಲ್ಲ ರೆಡಿಯಾಗಿ ಪ್ರೆಪ್ಪಾಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಡ್ತೀವಿ. ಇನ್ನೊಂದು ಸ್ವಲ್ಪ ಕಾಫಿ ಟೀ ಅದು ಇದು ಕುಡ್ಕೊಂಡು ಬಿಡ್ತೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು ವಿಸ್ಲಿಂಗ್ ಕ್ಯಾಂಪ್ಸ್, ಥ್ಯಾಂಕ್ ಯು ಜಟಾಯು ಅಡ್ವೆಂಚರ್ ಕ್ಲಬ್. ಒಳ್ಳೊಳ್ಳೆ ಜಾಗ ಎಕ್ಸ್ಪ್ಲೋರ್ ಮಾಡಿಸಿದ್ದೀರಾ. ಸೊ ವಿಡಿಯೋ ಎಲ್ಲ ಇದು ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ ಶಾರ್ಟ್ಲಿ, ನಂದು MotoGeek_93. ಹಾಗೆ ಯೂಟ್ಯೂಬ್ ಚಾನಲ್ ರೋಹಿತ್ ಅರ್ಜುನ್ ವ್ಲಾಗ್ಸು 2ರಲ್ಲೂ ಬರೋದಿದೆ.